ಹಾಯ್ ನಾನು ಸಸಿ ಫ್ರಮ್ ಟೆಕ್ ಇನ್ ಕನ್ನಡ. ನಮ್ಮ ದೇಶದಲ್ಲಿ ಹತ್ತಿರ 95% ಜನ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳನ್ನು ಯೂಸ್ ಮಾಡ್ತಾರೆ. ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಆ್ಯಂಡ್ರಾಯ್ಡ್ ಗೂಗಲ್ ಕಂಪನಿಯದ್ದು ಆಯಿತಾ. ನಾವು ಪ್ರತಿದಿನ ಗೂಗಲ್ ಸರ್ಚ್ ಎಂಜಿನ್ನ ಯೂಸ್ ಮಾಡ್ತೀವಿ, ಯೂಟ್ಯೂಬ್ ಯೂಸ್ ಮಾಡ್ತೀವಿ, ಜಿಮೇಲ್ ಯೂಸ್ ಮಾಡ್ತೀವಿ. ಆ್ಯಂಡ್ರಾಯ್ಡ್ ಫೋನ್ನ ಮಾತ್ರ ಎಲ್ಲರ ಹತ್ರನೂ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಆಯಿತಾ. ಒಂದ್ಸಲ ಯೋಚನೆ ಮಾಡಿ, ನಾವು ಇಷ್ಟೊಂದು ನಂಬುವಂಥ ಕಂಪ್ನಿ ಆಗಿರುವಂಥ ಗೂಗಲ್ಲೇ ಏನಾದರೂ ನಮಗೆ ಕೈ ಕೊಟ್ಬಿಟ್ರೆ, ನಮ್ಮ ಡಾಟಾವನ್ನು ಟ್ರ್ಯಾಕ್ ಮಾಡಿದ್ರೆ, ನಾವು ಯಾರಿಗೆ ಟೆಕ್ಸ್ಟ್ ಮಾಡ್ತೀವಿ, ನಾವು ಯಾರಿಗೆ ಕಾಲ್ ಮಾಡ್ತೀವಿ, ಇದನ್ನೆಲ್ಲದನ್ನು ಅವ್ರು ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಹೆಂಗಿರುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿ. ಆ್ಯಕ್ಚುಲಿ ಇದು ನಿಜ ಆಗಿರುವಂಥದ್ದು. ರೀಸೆಂಟಾಗಿ ಬಂದಿರುವಂಥ ಒಂದು ರಿಸರ್ಚ್ನ ಪ್ರಕಾರ ನಿಮ್ಮ ಕನ್ಸೆಂಟ್ ಇಲ್ಲ ಅಂದರೆ ನಿಮಗೆ ಗೊತ್ತಿಲ್ಲದೇ ಗೂಗಲ್ನವರು ನೀವು ಯಾರಿಗೆ ಟೆಕ್ಸ್ಟ್ ಮಾಡ್ತಾರೆ, ಒಂದು ಗೂಗಲ್ದು ಟೆಕ್ಸ್ಟ್ ಅಪ್ಲಿಕೇಶನ್ ಇರುತ್ತಲ್ವ ಅದು, ಮತ್ತು ಗೂಗಲ್ದು ಡೈಲರ್ ಅಪ್ಲಿಕೇಶನ್ ಅಂದರೆ ಕಾಲ್ ಮಾಡ್ತೀರಲ್ವ ಆ ಒಂದು ಅಪ್ಲಿಕೇಶನ್ ಮುಖಾಂತರ ಗೂಗಲ್ನವರು ನೀವು ಯಾರಿಗೆ ಕಾಲ್ ಮಾಡ್ತೀರಾ, ಎಷ್ಟು ಹೊತ್ತು ಮಾತಾಡ್ತೀರಾ, ಪ್ರತಿಯೊಂದನ್ನು ಕೂಡ ಟ್ರ್ಯಾಕ್ ಮಾಡ್ತಾರೆ ಅಂತ ಹೇಳಲಾಗ್ತಿರುವಂಥದ್ದು. ಮತ್ತು ಟೆಕ್ಸ್ಟನ್ನು ಕೂಡ ಅಷ್ಟೇ, ನೀವು ಯಾರಿಗೆ ಟೆಕ್ಸ್ಟ್ ಮಾಡ್ತೀರಾ, ಏನೆಲ್ಲ ಟೆಕ್ಸ್ಟ್ ಮಾಡಿದ್ದೀರಾ, ಪ್ರತಿಯೊಂದು ಇನ್ಫಾರ್ಮೇಷನ್ ಗೂಗಲ್ ನಿಮಗೆ ಗೊತ್ತಿಲ್ಲದೇ ಟ್ರ್ಯಾಕ್ ಮಾಡ್ತಾ ಇರುವಂಥದ್ದು ಆಯಿತು. ಅದರಿಂದ ನೀವು ಆಪ್ಟ್ ಔಟ್ ಮಾಡೋದಕ್ಕೂ ಆಗಲ್ಲ, ನಿಮಗೆ ಪರ್ಮಿಷನ್ ಕೇಳಲ್ಲ ಅದು. ವಿತೌಟ್ ಯುವರ್ ಪರ್ಮಿಷನ್ ನೋಡ್ಬೋದು, ಕೆಲವೊಂದು ಅಪ್ಲಿಕೇಶನ್ಗಳು ಆ ಒಂದು ಇನ್ಫಾರ್ಮೇಷನ್ ನಾವು ಅಂದರೆ ಸ್ಟೋರೇಜ್ ಪರ್ಮಿಷನ್ ಕೇಳುತ್ತೆ ಅಥವಾ GPS ಪರ್ಮಿಷನ್ ಕೇಳುತ್ತೆ. ಸೊ ಆ ರೀತಿ ಪರ್ಮಿಷನ್ನ ಈ ಡಯಲರ್ ಅಪ್ಲಿಕೇಶನ್ ಮತ್ತು ಮೆಸೆಂಜರ್ ಏನಿದೆ ಮೆಸೇಜ್ ಮಾಡುವಂಥದ್ದು ಗೂಗಲ್ ಅವ್ರ ಡಿಫಾಲ್ಟು, ಅವೆರಡೂ ಕೂಡ ಪರ್ಮಿಷನ್ ಕೇಳಲ್ಲ. ನಿಮ್ಮ ಪರ್ಮಿಷನ್ ಇಲ್ಲದೇ ಆ ಎರಡು ಅಪ್ಲಿಕೇಶನ್ಗಳು ಅದನ್ನೆಲ್ಲ ಟ್ರ್ಯಾಕ್ ಮಾಡ್ತದೆ ಅಂತ ಈ ಒಂದು ರಿಸರ್ಚ್ ಹೇಳ್ತಾ ಇರುವಂಥದ್ದು ಆಯಿತಾ. ಸೊ ಅವ್ರ ಪ್ರಕಾರ ನೀವು ಯಾರಿಗೆ ಟೆಕ್ಸ್ಟ್ ಮಾಡ್ತೀರಾ ಆಯಿತಾ, ನಿಮ್ಮ ಅಜ್ಜಿನೋ ತಾತನೋ ಅವ್ರು ಎಲ್ಲಿದ್ದಾರೆ, ಅವ್ರ ಹತ್ರ ಎಷ್ಟೊತ್ತು ಮಾತಾಡ್ತೀರಾ, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ, ಅವ್ರ ಜೊತೆ ಎಷ್ಟು ಮಾತಾಡ್ತೀರಾ, ಏನು ಮಾತಾಡ್ತೀರಾ, ಪ್ರತಿಯೊಂದು ಇನ್ಫಾರ್ಮೇಷನ್ನ ಈ ಒಂದು ಗೂಗಲ್ ಟ್ರ್ಯಾಕ್ ಮಾಡ್ತಾರೆ ಅಂತ ಹೇಳಲಾಗ್ತಿರುವಂಥದ್ದು. ಎಷ್ಟು ನಂಬ್ತೀರಾ ಹೇಳಿ ಈ ರೀತಿ ಆಗಿಬಿಟ್ರೆ. ಬಟ್ ಇದಕ್ಕೆ ಗೌರ್ಮೆಂಟ್ನವರು ಕೂಡ, ನಮ್ಮ ಭಾರತ ಸರ್ಕಾರ ನನಗನ್ನಿಸ್ದಂಗೆ ಇದಕ್ಕೇನು ಕ್ರಮ ತೊಗೊಳೋದಕ್ಕಾಗೋದಿಲ್ಲ. ಅಷ್ಟು ದೊಡ್ಡದಾಗಿ ಒಂದು ಕಂಪನಿ ಬೆಳೆದು ನಿಂತ್ಬಿಟ್ಟಿದೆ. ಬ್ಯಾನ್ ಮಾಡೋದಕ್ಕಾಗಲ್ಲ. ನಾವು ಈ ಪಬ್ಜಿನ, ಟಿಕ್ಟಾಕ್ ಬ್ಯಾನ್ ಮಾಡ್ದಂಗೆ ಒಂದು ಗೂಗಲ್ನ ಬ್ಯಾನ್ ಮಾಡೋದು ಸ್ವಲ್ಪ ಕಷ್ಟ, ಒಂದು ರೀತಿ ಅಸಾಧ್ಯ ಅಂತ ಬೇಕಾದರೂ ಅನ್ಬೋದು. ನಾವು ಅಷ್ಟೊಂದು ಈ ಒಂದು ಕಂಪ್ನಿ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಆಯಿತಾ. ಮೊನ್ನೆ ಪೇಟಿಎಮ್ ಅವರು, ನಮ್ಮ ಭಾರತ ದೇಶದ್ದೇ ಕಂಪ್ನಿ ಆಗಿರುವಂಥದ್ದು ಆಯಿತಾ, ಪೇಟಿಎಮ್ನವರು ಹಂಗೆ ಮಾಡಿದ್ರು. ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅದನ್ನೆಲ್ಲ ಚೈನಾ ದೇಶಕ್ಕೆ ಕಳಿಸ್ತಾ ಇದ್ರಂತೆ. ಸೊ ಸಿಗಾಕೊಂಡ್ರು, ಅವ್ರದ್ದು ಬ್ಯಾಂಕಿಂಗ್ ಏನು ಪೇಟಿಎಮ್ ಬ್ಯಾಂಕ್ ಇತ್ತಲ್ವ ಅದನ್ನು ಬ್ಯಾನ್ ಮಾಡೋರು, ಅಂದರೆ ಹೊಸ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ ಅವರ ಬ್ಯಾಂಕ್ ಅಕೌಂಟಲ್ಲಿ. ಸೊ ಈ ರೀತಿ ಆಗಿಬಿಡುತ್ತೆ ಆಯಿತಾ. ಸೊ ನೋಡ್ಬೋದು, ಇಂಥ ರೆಪ್ಯೂಟೆಡ್ ಕಂಪ್ನಿಗಳೇ. ಇನ್ನು ಫೇಸ್ಬುಕ್ ಬೇರೆ ಇದೆ ನೋಡಿ, ಅದನ್ನು ಮರೆಯಂಗೆ ಇಲ್ಲ ಅದನ್ನ. ಫೇಸ್ಬುಕ್ ಅವ್ರು ಮೊನ್ನೆ ಹಂಗೆ ಸಿಗಾಕೊಂಡ್ರು, ಪ್ರತಿಯೊಂದು ಡಾಟಾವನ್ನು ಟ್ರ್ಯಾಕ್ ಮಾಡ್ತಾಯಿದ್ರು ಅಂತ. ಆಮೇಲೆ ಅವರು ಪರ್ಮಿಷನ್ ಕೊಡೋ ರೀತಿ, ಅಂದರೆ ನಾವು ಪರ್ಮಿಷನ್ ಕೊಟ್ಟರೆ ಅವ್ರು ಟ್ರ್ಯಾಕ್ ಮಾಡೋ ರೀತಿ ಒಂದು ಫೀಚರ್ ತೊಗೊಂಬರ್ತಾರೆ. ನಾವು ಪರ್ಮಿಷನ್ ಕೊಡಲಿಲ್ಲ ಅಂತ ಅಂದರೆ, ವಾಟ್ಸಪ್ ಹಂಗೆ ಆಯಿತು, ನಾವು ಪರ್ಮಿಷನ್ ವಾಟ್ಸಪ್ ಕೊಡಲಿಲ್ಲ ಅಂತ ಅಂದರೆ ವಾಟ್ಸಪ್ ಯೂಸ್ ಮಾಡೋದಕ್ಕೆ ಆಗಲ್ಲ. ಸೊ ಆ ರೀತಿ ಮಾಡಿಬಿಟ್ರೆ ನಾವೇನು ಡಿಪೆಂಡ್ ಆಗಿದ್ದೀವಿ. ಈಗ ನಾವು ವಾಟ್ಸಪ್ ಯೂಸ್ ಮಾಡಲೇಬೇಕು, ಏನು ಮಾಡ್ತೀವೋ ತಗೊಳ್ರಪ್ಪ ಟ್ರ್ಯಾಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಪರ್ಮಿಷನ್ ಕೊಡ್ತೀವಿ. ಸೊ ಆ ರೀತಿ ಆಗ್ತಾ ಇರುವಂಥದ್ದು ಆಯಿತಾ. ಇಂಥ ರೆಪ್ಯೂಟೆಡ್ ಕಂಪ್ನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳೇ ಮಾಡ್ತಿದ್ದಾರೆ ಅಂತ ಅಂದರೆ ಇನ್ನು ಸಣ್ಣ ಸಣ್ಣ ಕಂಪ್ನಿಗಳ ಬಗ್ಗೆ ಕೇಳಬೇಕಾ. ಅದರಲ್ಲೂ ಕೂಡ ನಿಮ್ಮಲ್ಲಿ ಎಷ್ಟೋ ಜನ ಕೆಲವೊಂದು ಏನು ಕ್ರ್ಯಾಕ್ಡ್ ಅಪ್ಲಿಕೇಶನ್ ಬರ್ತವೆ, ಮಾಕ್ಡ್ ಅಪ್ಲಿಕೇಶನ್ ಬರ್ತವೆ, ಫ್ರೀಯಾಗಿ ಸಿಕ್ಬಿಡುತ್ತೆ ಅಂದ್ಬಿಟ್ಟು ಎಷ್ಟೋ ಜನ ಯೂಸ್ ಮಾಡ್ತೀರಾ. ಸೊ ಆ ಟೈಮಲ್ಲಿ ಕೇಳಬೇಕಾ ನೀವು, ಅದು ಏನೇನು ಮಾಡುತ್ತೋ ಏನೋ ನಿಮಗೆ ಗೊತ್ತಿರಲ್ಲ ಆಯಿತಾ. ಸೊ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ, ಈ ಪ್ರೈವೇಸಿ ಅನ್ನುವಂಥದ್ದು ಈಗಿನ ಜನ್ರೇಷನ್ನಿಗೆ ಒಂದು ರೀತಿ ಇಲ್ಲವೇ ಇಲ್ಲ, ಹಂಗೆ ಹೋಗ್ಬಿಟ್ಟಿದೆ ಆಯಿತಾ. ದಯವಿಟ್ಟು ರಿಕ್ವೆಸ್ಟ್ ಮಾಡೋದು ಇಷ್ಟ ಆಯಿತಾ, ಡೌನ್ಲೋಡ್ ಮಾಡ್ಕೊಳ್ಳೋದಾದರೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಮಾಡ್ಕೊಳ್ಳಿ. ಇಂಥ ದೊಡ್ಡ ದೊಡ್ಡ ರೆಪ್ಯೂಟೆಡ್ ಕಂಪ್ನಿಗಳು ನಮ್ಮನ್ನು ಈ ರೀತಿ ಟ್ರ್ಯಾಕ್ ಮಾಡ್ತವೆ ಅಂತ ಅಂದರೆ, ನಾವು ಸಣ್ಣ ಸಣ್ಣ ಕಂಪ್ನಿಗಳ ಬಗ್ಗೆ ಕೇಳಬೇಕಾ, ಆದರೂ ಕೂಡ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಎಷ್ಟೇ ಕೇರ್ಫುಲ್ ಆಗಿದ್ರು ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿಲ್ಲದಂಗೆ ಅವ್ರು ಮಾಡ್ತವ್ರೆ ಅಂದರೆ ನಾವು ಇನ್ನೇನು ಮಾಡೋಕ್ಕಾದ್ರೂ ಸಾಧ್ಯ. ಬಟ್ ಸ್ಟಿಲ್ ನಾನು ಹೇಳೋದು ಇಷ್ಟೇ, ನಿಮಗೆ ಬಿಟ್ಟಾಕಿ ಗೂಗಲ್ ಅವ್ರಿಗೆ ಏನೋ ಮಾಡ್ತವ್ರು, ಬಟ್ ನಮ್ಮ ಕೈಲಿ ಇಲ್ಲ ಅದು. ನಮಗೆ ಗೊತ್ತಿಲ್ಲದೆ ಮಾಡ್ತಿದ್ದಾರೆ ಅಂದರೆ ನಮ್ಮ ಕೈಲಿ ನಾವು ಏನು ತಾನೇ ಮಾಡೋಕ್ಕಾಗತ್ತೆ. ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡಲೇಬೇಕು. ಐಫೋನ್ ಅವ್ರೇನು ಕಡಿಮೆ ಇಲ್ಲ, ಅವರು ಕೂಡ ಅದನ್ನೇ ಮಾಡೋದು. ಐಫೋನ್ ಅಂದರೆ ಒಂದು ಸ್ವಲ್ಪ ಮೋರ್ ಸೆಕ್ಯೂರ್ ಆಗಿರುತ್ತೆ. ಏನಕ್ಕೆ ಅಂತ ಅಂದರೆ, ಅದರಲ್ಲಿ ಆ್ಯಂಡ್ರಾಯ್ಡ್ ರೀತಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡುವಂಥದ್ದು ಸ್ವಲ್ಪ ಕಷ್ಟ, ಜೈಲ್ ಬ್ರೇಕ್ ಎಲ್ಲ ಮಾಡುವಂಥದ್ದು ಹೆವಿ ಕಷ್ಟ. ಸೊ ಆ ಒಂದು ರೀಸನ್ನಿಗೆ, ಅಂದರೆ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಪ್ಲಿಕೇಶನ್ ಅಂತಂದರೆ ಅವ್ರದ್ದು ಆ್ಯಪ್ ಸ್ಟೋರಲ್ಲೇ ಮಾಡ್ಕೋಬೇಕು, ಅದರಿಂದ ಹೊರಗಡೆ ಮಾಡೋದಕ್ಕಾಗೋದಿಲ್ಲ ಆಯಿತಾ. ಸೊ ಅದರಿಂದ ಆ ಒಂದು ಐಫೋನ್ ಸ್ವಲ್ಪ ಸೇಫು, ಹೆವಿ ಸೇಫ್ ಅನ್ನಲ್ಲ, ಯಾವುದೇ ಡಿವೈಸ್ ಆದರೂ ಅದನ್ನು ಯಾರು ಬೇಕಾದರೂ ಹ್ಯಾಕ್ ಮಾಡ್ಬೋದು. ಬಟ್ ನಾವು ಹೊರಗಡೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ, ಅದರಿಂದ ಸ್ವಲ್ಪ ಸೇಫ್ ಆಯಿತು. ಬಟ್ ಆ್ಯಂಡ್ರಾಯ್ಡಲ್ಲಿ ಹಂಗಲ್ಲ, ನಾವೆಲ್ಲ ಕ್ರ್ಯಾಕ್ಡ್ ಅಪ್ಲಿಕೇಶನ್ ಫ್ರೀಯಾಗಿ ಸಿಕ್ಬಿಡುತ್ತೆ ಅಂದ್ಬಿಟ್ಟು ಕೆಲವೊಂದು ಮಾಕ್ಡ್ ಅಪ್ಲಿಕೇಶನ್ ಸಿಗ್ತವೆ, ಯೂಟ್ಯೂಬ್ದು, ವ್ಯಾನ್ಸ್ದು ಏನೇನೋ ಸಿಗುತ್ತೆ ಆಯಿತಾ. ಸೊ ಆ ರೀತಿ ಅಪ್ಲಿಕೇಶನ್ಗಳೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ತೀವಿ. ಆ ಅಪ್ಲಿಕೇಶನ್ ಡೆವಲಪರ್ಗಳು ಏನೇನು ಮಾಡ್ತಾರೋ ಏನೋ
ಒಂದು ಗೊತ್ತಿರಲ್ಲ. ಬಟ್ ಸ್ಟಿಲ್ ನಾವು ಕೇರ್ಫುಲ್ ಆಗಿರ್ಬೇಕಾಯ್ತು. ನಾವು ಏನು ಟೈಪ್ ಮಾಡ್ತೀವಿ ಪಾಸ್ವರ್ಡು, ಆ ಕೀ ಲಾಗರ್ಸ್ ಇನ್ಸ್ಟಾಲ್ ಮಾಡ್ಬೋದು ನಿಮಗೆ ಗೊತ್ತಿಲ್ಲದಂಗೆ, ಯಾರಿಗೆ ಗೊತ್ತು. ಸೊ ಅದರಿಂದ ದಯವಿಟ್ಟು ಯಾರು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋತಾ ಇದ್ದೀರಾ ಅಂದರೆ ಪ್ಲೇಸ್ಟೋರಿಂದ ಮಾಡ್ಕೊಳ್ಳಿ. ಅದನ್ನು ಬಿಟ್ಟರೆ ನೀವು ಯಾವುದೇ ಕಾರಣಕ್ಕೂ ಈ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದು ನಂಗನಿಸ್ತಂಗೆ ಸ್ವಲ್ಪನೂ ಸೇಫ್ ಅಲ್ಲ. ಕೆಲವೊಂದು ಸಲ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ, ಅದು ಕಂಪ್ಯೂಟರ್ನಲ್ಲಾದರೂ ಬೇಕಾದ್ರೆ ಆಗಿರ್ಬೋದು. ಹೆಂಗಾಗ್ಬಿಡುತ್ತೆ ಅಂತ ಅಂದರೆ, ಸೊ ನಿಮಗೆ ಗೊತ್ತಿಲ್ದಂಗೆ ಆ ಒಂದು ಅಪ್ಲಿಕೇಶನ್ ಮೈನ್ ಮಾಡ್ತಾ ಇರುತ್ತೆ. ಮೈನ್ ಅಂತ ಅಂದರೆ ನಿಮ್ಮ ಒಂದು ಡಿವೈಸಿಂದ ಬಿಟ್ಕಾಯಿನ್ಗಳನ್ನು ಮೈನ್ ಮಾಡ್ತಾ ಇರುತ್ತೆ. ಮೈನ್ ಮಾಡಿಬಿಟ್ಟು ಅವ್ರು ಯಾರು ಹ್ಯಾಕರ್ ಇರ್ತಾನೆ, ಅವ್ರು ಯಾರು ಮಾಲ್ವೇರ್ ಹಾಕಿರ್ತಾನೆ ಅವನಿಗೆ ಕಳಿಸ್ತಾ ಇರ್ತಾ ಆಯಿತಾ. ಸೊ ಆ ರೀತಿಯಲ್ಲಿ ಆಗುತ್ತೆ. ಆ ಟೈಮಲ್ಲಿ ನಿಮ್ಮ ಕಂಪ್ಯೂಟರ್ ಅಥವಾ ಫೋನ್ ಸ್ವಲ್ಪ ಸ್ಲೋ ಅನ್ನಿಸ್ಬೋದು. ಏನಕ್ಕೆ ಅಂದರೆ ನಿಮ್ಮ ಫೋನ್ನ ಒಂದು ಪವರ್ನ ಕಂಪ್ಲೀಟಾಗಿ ಒಂದು ಮೈನಿಂಗ್ ಅಪ್ಲಿಕೇಶನ್ ಎಳ್ಕೋತಾ ಇರುತ್ತೆ ಆಯಿತಾ. ಸೊ ಎಲ್ಲ ಅದು ಹೇಳ್ಕೊಂಡಿರ್ಬೇಕಾದ್ರೆ ನೀವು ನಾರ್ಮಲ್ ಟಾಸ್ಕ್ ಮಾಡೋದಕ್ಕೆ ಆಗಲ್ಲ. ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ, ನಿಮಗೆ ಗೊತ್ತಿರಲ್ಲ. ಸೊ ಅದರಿಂದ ಹೆವಿ ಕೇರ್ಫುಲ್ ಆಗಿರ್ಬೇಕು. ಈ ರೀತಿಯಲ್ಲಿ ಆಗಿಬಿಡುತ್ತೆ. ಮತ್ತು ನೀವು ತುಂಬ ಜನ ಕೇಳಿರ್ಬೋದಾಯ್ತಾ. ಸೊ ಯೂಟ್ಯೂಬ್ ಚಾನಲ್ಗಳೆಲ್ಲ ಎಷ್ಟೋ ಸಲ ಹ್ಯಾಕ್ ಆಗಿಬಿಡ್ತವೆ. ಸೊ ಹ್ಯಾಕ್ ಮಾಡಿಬಿಟ್ಟು ಹ್ಯಾಕರ್ಸ್ಗಳು ಅವರ ಒಂದು ಚಾನಲ್ನಲ್ಲಿ ಬಿಟ್ಕಾಯಿನ್ ಮೈನಿಂಗಿಂದೇನೋ ವೀಡಿಯೋ ಅಪ್ಲೋಡ್ ಮಾಡೋದು, ಲೈವ್ ಸ್ಟ್ರೀಮ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ತುಂಬ ಜನ ಅದ್ರ ಬಗ್ಗೆನೂ ಹೇಳ್ತಾ ಇರ್ತಾರೆ ಆಯಿತಾ. ಸೊ ಮೋಸ್ಟ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಹಾಕಿಲ್ಲ ಅನ್ಸುತ್ತೆ ಅವರು ಏನೋ ಲಿಂಕ್ ಕ್ಲಿಕ್ ಮಾಡಿರ್ತಾರೆ. ಸೊ ಅದರಿಂದ ಹ್ಯಾಕ್ ಆಗಿಬಿಟ್ಟಿರುತ್ತೆ ಅಂತ ತುಂಬ ಜನ ಅಂದರೆ. ಬಟ್ ಆ ರೀತಿ ಅಲ್ಲ ಆಯಿತಾ. ಸೊ ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ ಅಂದರು 2 ಸ್ಟೆಪ್ ವೆರಿಫಿಕೇಷನ್ ನೀವು ಹಾಕಿದರೂ ಕೂಡ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಎಷ್ಟೋ ಯೂಟ್ಯೂಬ್ ಚಾನಲ್ಗಳು ಈ ರೀತಿ ಆಗಿಬಿಟ್ಟಿದೆ. ಸೊ ತುಂಬ ಕೇರ್ಫುಲ್ ಆಗಿರಿ. ಅವ್ರಿಗೆ ಹೆಂಗೆ ನಿಮ್ಮ ಪಾಸ್ವರ್ಡ್ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಮಾಡ್ತಾರೆ, ಬಟ್ ಸ್ಟಿಲ್ ನಮ್ಮ ಸೇಫ್ಟಿಯಲ್ಲಿ ನಾವು ಇರಬೇಕು ಆಯಿತಾ. ಸೊ ಕೇರ್ಫುಲ್ ಆಗಿರಿ. ಸ್ವಲ್ಪ 2 ಸ್ಟೆಪ್ ವೆರಿಫಿಕೇಷನ್ನು, ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಳಿ ಮೊಬೈಲಿಂದ. ಸೆಕ್ಯೂರ್ ಮಾಡೋದಕ್ಕೆ ಕೆಲವೊಂದು ಆನ್ಸರ್ ಎಲ್ಲ ಕೇಳುತ್ತೆ. ಸೊ ಎಲ್ಲ 4 ಸ್ಟೆಪ್, ಎಷ್ಟು ಸ್ಟೆಪ್ ಆಗುತ್ತೋ ಅಷ್ಟು ಸ್ಟೆಪ್ಪು ವೆರಿಫಿಕೇಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾರೂ ಸೇಫ್ ಅಲ್ಲ ಈ ಟೈಮಲ್ಲಿ. ಯಾರ ಅಕೌಂಟ್ ಬೇಕಾದ್ರೂ ಹ್ಯಾಕ್ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಸೊ ಕೇರ್ಫುಲ್ ಆಗಿದೆ ಅಷ್ಟೇ. ಸೊ ಇದಿಷ್ಟು ಈ ಒಂದು ಮಾಹಿತಿ. ನಮಗಂತೂ ಪ್ರೈವೇಸಿ ಇಲ್ಲ ಅವರು. ಸೊ ಇದ್ರ ಬಗ್ಗೆ ತಿಂಗಳಿಗೆ ಒಂದೊಂದು ವಿಡಿಯೋ ಮಾಡ್ತಿರ್ಬೇಕು. ಯಾರ್ಯಾರು ನಮ್ಮ ಡಾಟಾವನ್ನು ಟ್ರ್ಯಾಕ್ ಮಾಡ್ತಿದ್ದಾರೆ ಅಂತೆಲ್ಲ ತಿಂಗಳ ಒಂದು ವಿಡಿಯೋ ಬಿಡ್ಬೋದು. ಅಷ್ಟು ಪ್ರೈವೇಸಿ ಹಾಳಾಗೋಗಿದೆ ನಮ್ಮದು. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ನಿಕಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.